ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಾನಿ ರೆಸಿಪೀಸ್. ನಾನಿವತ್ತು ಉದುರು ಬೇಳೆ ಅಂದರೆ ಉದುರು ಹೆಸರು ಪಲ್ಯನ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತೇನೆ. ಬನ್ನಿ ಸ್ನೇಹಿತರೆ, ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ, ನಾನಿಲ್ಲಿ ಉದುರು ಅಂದರೆ ಬೇಳೆನ ನೆನೆ ಹಾಕ್ಕೊಂಡಿರೋದು, ಹಾಗೂ ನೆಕ್ಸ್ಟ್ ಇಲ್ಲಿ ನಾನು ಸ್ವಲ್ಪ ಕರಿಬೇವು ಹಾಗೂ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿರೋದು, ಹಾಗೂ ಸ್ವಲ್ಪ ನಾನು ಈರುಳ್ಳಿ ಸೊಪ್ಪನ್ನು ಕೂಡ ತೊಗೊಂಡಿರೋದು ಸ್ನೇಹಿತರೆ. ಈರುಳ್ಳಿ ಸೊಪ್ಪು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಅದು ಕೂಡ ಆ್ಯಡ್ ಮಾಡ್ಕೋತಾ ಇರೋದು. ಇವಾಗ ನಾನು ಒಂದು ಪ್ಯಾನ್ನ ಇಟ್ಕೊಂಡು ಅದರೊಳಗಡೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿರೋದು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ ಹಾಗೂ ಜೀರಿಗೆನ ಹಾಕ್ಕೊಂಡಿರೋದು. ಸ್ವಲ್ಪ ಎಣ್ಣೆನ ಕಾದ ನಂತರ ನೆಕ್ಸ್ಟ್ ನಾನು ಇದರೊಳಗಡೆ ಕರಿಬೇವನ್ನ ಹಾಕ್ಕೊಂಡಿರೋದು, ಹಾಗೂ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ನ ದಪ್ಪವಾಗಿ ಕುಟ್ಕೊಂಡಿರೋದು. ಈ ರೀತಿ ಟೇಸ್ಟಾಗಿ ಬರುತ್ತೆ ಅಂತ ಸ್ವಲ್ಪ ದಪ್ಪವಾಗಿ ಕುಟ್ಕೊಂಡು ಈ ರೀತಿ ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಯಾಕಂದರೆ ಬೆಳ್ಳುಳ್ಳಿ ಸೀದೋಗಿಬಿಡುತ್ತೆ ಸ್ನೇಹಿತರೆ, ಅದಕ್ಕೋಸ್ಕರ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಈ ಒಂದು ಬೆಳ್ಳುಳ್ಳಿ ರೆಡಿ ಆಗುತ್ತೆ. ನೆಕ್ಸ್ಟ್ ಇದ್ರೊಳಗಡೆ ನಾನು ಹೆಸರು ಬೇಳೆನ ಆ್ಯಡ್ ಮಾಡ್ಕೋತಾ ಇರೋದು. 20 ಮಿನಿಟ್ಸ್ ಅಷ್ಟು ನಾನು ಇದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 20 ಮಿನಿಟ್ಸ್ ಇದನ್ನು ನೆನೆ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಇವಾಗ ಅಷ್ಟು ಬೇಳೆನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ಇದ್ರೊಳಗಡೆ ಏನೇನು ಹಾಕಬೇಕಂದ್ರೆ ಇದ್ರೊಳಗಡೆ 2 ಸ್ಪೂನ್ ಖಾರ ಹಾಗೂ ಉಪ್ಪು, ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇರೋದು. ಈ 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂತ ಹೇಳ್ಕೊಡ್ತೇನೆ ಸ್ನೇಹಿತರೆ. ಇವಾಗ ನಾನು ಈರುಳ್ಳಿ ಸೊಪ್ಪನ್ನು ಕೂಡ ಕಟ್ ಮಾಡಿಕೊಂಡು ತೊಳೆದ್ಬಿಟ್ಟು ಇಟ್ಕೊಂಡಿರೋದು, ಫ್ರೆಶ್ ಆಗಿರುವಂಥದ್ದು. ಈರುಳ್ಳಿ ಸೊಪ್ಪು ಇದರೊಳಗಡೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಮಗಿದು ಆಪ್ಷನಲ್ಲು, ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ. ಇವಾಗ ನಾನು ಆ್ಯಡ್ ಮಾಡ್ಕೋತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಅಂತ. ಇದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಬೆಂದು ಬಿಡಬೇಕು ಈ ಒಂದು ಪಲ್ಯ. ನೆಕ್ಸ್ಟ್ ಇದರೊಳಗಡೆ ಕೊತ್ತಂಬರಿ ಸೊಪ್ಪನ್ನು ತೊಳೆದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಸ್ವಲ್ಪ ಪಲ್ಯ ಫ್ರೈ ಆದ ತಕ್ಷಣ ಇದರೊಳಗಡೆ 1 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿರೋದು ಸ್ನೇಹಿತರೆ. ಯಾಕಂದರೆ ಬೇಳೆ ಚೆನ್ನಾಗಿ ಕುದ್ದಿರಬೇಕಲ್ವ, ಅದಕ್ಕೋಸ್ಕರ 1 ಗ್ಲಾಸಷ್ಟೇ ನೀರನ್ನ ಹಾಕ್ಕೊಂಡಿದ್ದ ತಕ್ಷಣ ಇದರೊಳಗಡೆ ಸ್ವಲ್ಪ ಮಸಾಲೆನ ಆ್ಯಡ್ ಮಾಡ್ಕೋತಾ ಇರೋದು ನಮ್ಮ ಟೇಸ್ಟ್ಗೋಸ್ಕರ. ಆ್ಯಂಡ್ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದ ತಕ್ಷಣ ಸ್ವಲ್ಪ ಹಾಗೆ ಕುದಿಯೋದಕ್ಕೆ ಬಿಟ್ಬಿಡಿ. ಆ್ಯಂಡ್ ನೆಕ್ಸ್ಟ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ನೆಕ್ಸ್ಟ್ ಇದರೊಳಗಡೆ ನಾನು ಅಗಸೆ ಹಿಂಡಿನ ಆ್ಯಡ್ ಮಾಡ್ಕೋತಾ ಇರೋದು. ನಮಗೆ ರುಚಿ ತಕ್ಕಷ್ಟು ಸ್ವಲ್ಪ ಅಗಸೆ ಹಿಂಡಿನ ಒಂದು 2 ಸ್ಪೂನಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಮಾಡಲು ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು, ಹಾಗೂ ನಾವು ಇದನ್ನು ರೊಟ್ಟಿ ಹಾಗೂ ಪಲ್ಯ ಜೊತೆ ತುಂಬಾ ಸರ್ವ್ ಮಾಡಿಕೊಂಡು ತಿನ್ಬೋದು ಸ್ನೇಹಿತರೆ. ಇವಾಗ ಹಿಂಡಿ ಕೂಡ ಆ್ಯಡ್ ಮಾಡ್ಕೊಂಡಿರೋದು ಆಗಿದೆ. ನಾನು ಒಂದು 5 ಮಿನಿಟ್ಸ್ವರೆಗೂ ಹೀಗೆ ಕುದಿಯೋದಕ್ಕೆ ಬಿಟ್ಬಿಡಿ. ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಹೀಗೆ ಕುದಿಯೋದಕ್ಕೆ ಬಿಟ್ಟುಬಿಡಿ. ನೆಕ್ಸ್ಟ್ ಇದನ್ನು ಕುದ್ದ ತಕ್ಷಣ ತೋರಿಸ್ತೇನೆ. ತುಂಬಾ ಟೇಸ್ಟಿಯಾಗಿರುವಂಥ ಈ ಒಂದು ಉತ್ತರ ಕರ್ನಾಟಕದ ಉದುರು ಪಲ್ಯ ರೆಡಿ ಆಗ್ತಾ ಇರುವಂಥದ್ದು ಸ್ನೇಹಿತರೆ. ನೀವು ಕೂಡ ಒಂದ್ಸಲ ಆದರೂ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ನೋಡಿ. ಹಾಗೂ ನಿಮಗೆ ಬೇರೆ ತರಕಾರಿ ಪಲ್ಯಗಳನ್ನ ತಿಂದುಬಿಟ್ಟು ಬೇಜಾರಾದರೆ ಈ ರೀತಿ ಉದುರು ಪಲ್ಯನ ಮಾಡಿಬಿಟ್ಟು ಒಂದ್ಸಲ ಟ್ರೈ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ಇವಾಗ ಬೇಳೆ ಕೂಡ ಸ್ವಲ್ಪ ಕುದ್ದಿರೋದಾಗಿದೆ ಸ್ನೇಹಿತರೆ. ಹೆಸರು ಅಷ್ಟು ಕೂಡ ಕುದ್ದು ಹೋಗಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ಬಿಡಿ. ನೋಡಿ ಇವಾಗ ನಮ್ಮ ಪಲ್ಯ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ಇದನ್ನು ಒಂದು 5 ಮಿನಿಟ್ಸ್ ಅಷ್ಟು ಕುದಿಯೋದಕ್ಕೆ ಬಿಟ್ಟಿರೋದು. ತುಂಬಾ ಟೇಸ್ಟಿಯಾಗಿ ಈ ಒಂದು ಪಲ್ಯ ರೆಡಿ ಆಗ್ತಾ ಇರುವಂಥದ್ದು. ಇವಾಗ ನಾನೊಂದು ಬೌಲ್ನಲ್ಲಿ ಪಾತ್ರೆಯಲ್ಲಿ ತಕ್ಕೊಂಡ್ಬಿಟ್ಟಿರೋದು. ನೋಡಿ, ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಈ ಒಂದು ವಿಡಿಯೋ ನೋಡೋದಕ್ಕಾಗಿ.